Hi, this is Manjunath Amrutnavar and you are watching my official YouTube channel Manjunath Grammar Guru. Dear friends, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಟೆನ್ಸ್ ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ಮೂರು ವಿಧಗಳು ಅಂತ ಹೇಳಿದ್ದೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ ಮೂರು ವಿಧಗಳಲ್ಲಿ ಮತ್ತೆ ನಾಲ್ಕು ಸಬ್ ಕ್ಯಾಟಗರಿಯನ್ನ ಮಾಡ್ತೀವಿ. ಆ ನಾಲ್ಕು ಕ್ಯಾಟಗರಿಯಲ್ಲಿ ಅಂದ್ರೆ ಮೊದಲನೇ ಬರುವಂತಹ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೋಡ್ತಾ ಇದ್ವಿ. ಅದರಲ್ಲಿ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಅದನ್ನ ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಅದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಮತ್ತೆ ಯಾವೆಲ್ಲ ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನ ನಾವು ಬಳಸಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಅದಕ್ಕೊಂದು ಸೂತ್ರ ಇದೆ. ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರ ಯಾವುದು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಬಿ ಫಾರ್ಮ್ ಆಫ್ ದಿ ವರ್ಬ್ V4 ಮತ್ತು ಆಬ್ಜೆಕ್ಟ್ ಇದ್ದಾಗ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಕನ್ನಡದಲ್ಲಿ ನಾವು ಅದನ್ನ ಸರಳ ಅವಿರತ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ. ಸರ್ ಸಬ್ಜೆಕ್ಟ್ ಅಂದ್ರೆ ಗೊತ್ತು, ಬಿ ಅಂದ್ರೆ ಏನ್ ಸರ್? ಬಿ ಅಂತ ಹೇಳಿದ್ರೆ ಅದನ್ನ ನಾವು ಬಿ ಫಾರ್ಮ್ ಆಫ್ ದಿ ವರ್ಬ್ ಅಂತ ಹೇಳಿ ಕರಿತೀವಿ. ಯಾವ್ದೆಲ್ಲ ಬರುತ್ತೆ ಈ ಬಿ ಫಾರ್ಮ್ ಆಫ್ ದಿ ವರ್ಬ್ ಒಳಗ ಅಂತ ಹೇಳಿದ್ರೆ ಆಮ್ ಬರುತ್ತೆ, ಈಸ್ ಬರುತ್ತೆ, ಆರ್ ಬರುತ್ತೆ, ವಾಸ್ ಬರುತ್ತೆ, ವರ್ ಅನ್ನುವಂತಹ ವರ್ಬ್ಗಳು ಈ ಬಿ ಫಾರ್ಮ್ ಆಫ್ ದಿ ವರ್ಬ್ ಅಲ್ಲಿ ಬರುತ್ತವೆ. ಈ ಬಿ ಫಾರ್ಮ್ ಆಫ್ ದಿ ವರ್ಬ್ ಅಲ್ಲಿ ಆಮು ಇರುತ್ತೆ, ಈಸು ಇರುತ್ತೆ, ಆರು ಇರುತ್ತೆ, ವಾಸು ಇರುತ್ತೆ, ವರ್ರು ಇರುತ್ತೆ. ಆದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ಈ ಮೂರನ್ನ ಮಾತ್ರ ತೆಗೆದುಕೊಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಆಮ್, ಈಸ್, ಆರ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೇವಿ. ವಾಸ್ ಮತ್ತು ವರ್ ಅನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಅಂದ್ರೆ ಈ ಪ್ರತಿಯೊಂದನ್ನು ಇಲ್ಲಿ ಬರೆಯೋ ಬದಲು ಬಿ ಅಂತ ಮಾತ್ರ ಬರ್ದಿದ್ದೀನಿ. ಸೊ ಬಿ ಅಂದ್ರೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಆಮ್, ಈಸ್, ಆರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿ ತಿಳ್ಕೊಬೇಕು. ಸೊ V4 ಅಂದ್ರೆ ಏನು? V4 ಅಂತ ಹೇಳಿದ್ರೆ V1 ಪ್ಲಸ್ ING ಫಾರ್ಮ್ ಅಂತನೂ ಕೂಡ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಯಾವುದು? ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿ ಅದನ್ನ ಕರಿತೀವಿ. ಸೊ ವರ್ಬ್ ಗಳನ್ನ ತಿಳಿಸುವಾಗ ನಾನು V1, V2, V3, V4, V5 ಗಳ ಬಗ್ಗೆ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಯಾರೆಲ್ಲ ಅದನ್ನು ನೋಡಿಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವರ್ಬ್ ಗಳ ಬಗ್ಗೆ ಮಾಡಿರ್ತಕ್ಕಂತಹ ಕ್ಲಾಸಿನ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ದಯವಿಟ್ಟು ಆ ಕ್ಲಾಸ್ ಅನ್ನ ನೋಡಿ, ಅದು ನಿಮ್ಗೆ ಅರ್ಥ ಆಗತ್ತೆ. ಸೊ ಈ ಸ್ಟ್ರಕ್ಚರ್ ಇದ್ರೆ ಸಬ್ಜೆಕ್ಟ್ ಬಿ ಫಾರ್ಮ್ ಆಫ್ ದಿ ವರ್ಬ್ V4 ಆಬ್ಜೆಕ್ಟ್ ಇತ್ತು ಅಂತ ಹೇಳಿದ್ರೆ ಅದು ಯಾವ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಈಗ ನಮ್ಗೆ ಗೊತ್ತಾಯ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಮತ್ತೆ ಆ ಸೂತ್ರ ಏನು ಅದರದ್ದು ಅನ್ನೋದು ನಮ್ಗೆ ತಿಳಿತು. ಬಟ್ ಯಾವ ಸಂದರ್ಭದಲ್ಲಿ ಅದನ್ನ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ ಇದೇ ಇಂಪಾರ್ಟೆಂಟ್. ಯಾವ ಸಂದರ್ಭದೊಳಗೆ ನಾವು ಟೆನ್ಸ್ ಅನ್ನ ಬಳಸಬೇಕು ಅನ್ನೋದಿದೆ ಅಲ್ವಾ, ಅದೇ ಇಂಪಾರ್ಟೆಂಟ್. ಇದು ಎಲ್ಲರಿಗೂ ಮತ್ತು ಎಲ್ಲರೂ ಕಲಿಸ್ಕೊಡ್ತಾರೆ, ಎಲ್ಲರಿಗೂ ಗೊತ್ತಿದ್ದು. ನೀವು ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಗಳನ್ನ ಸರ್ಚ್ ಮಾಡಿ ನೋಡಿ, ಎಲ್ಲರೂ ಕೂಡ ಟೆನ್ಸ್ ಗಳ ಸ್ಟ್ರಕ್ಚರ್ ಅನ್ನ ಹೇಳ್ತಾರೆ, ಎಲ್ಲರೂ ಕೂಡ ಟೆನ್ಸ್ ಬಗ್ಗೆ ಮಾತಾಡಿರ್ತಾರೆ. ಆದ್ರೆ ಎಲ್ಲಿ ಬಳಸಬೇಕು ಅಂತ ಬಂದಾಗ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರೈಸ್ ಆಗೋದೇ ಇದರ ಆಧಾರದ ಮೇಲೆ. ಎಲ್ಲಿ ಬಳಸಬೇಕು ಅನ್ನೋದ್ರ ಆಧಾರದ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ರೈಸ್ ಆಗ್ತವೆ. ಸೊ ಅದು ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಂಗಂತ ಬಂದಾಗ ಮೊದಲಿಗೆ ನೋಡುವುದಾದ್ರೆ ದಿಸ್ ಈಸ್ ಯೂಸ್ಡ್ ಫಾರ್ ಆನ್ ಆಕ್ಷನ್ ಗೋಯಿಂಗ್ ಆನ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್. ಪ್ರೆಸೆಂಟ್ ಅಲ್ಲಿ ನಾವು ಏನ್ ಮಾತಾಡ್ತಾ ಇದೀವಲ್ವಾ, ಆ ಮಾತಾಡುವ ಸಂದರ್ಭದಲ್ಲಿ ಕಾರ್ಯ ನಡೀತಾ ಇರಬೇಕು. ಅಂತಹ ನಡೀತಾ ಇರುವಂತಹ ಕಾರ್ಯವನ್ನ ಸೂಚಿಸ್ಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಸರ್ ಹೆಂಗ್ ಕಂಡು ಹಿಡಿದ್ ಸರ್ ಅದನ್ನ? ಹಾಗಿದ್ರೆ ಎಕ್ಸಾಂಪಲ್ ನೋಡ್ರಿ. ಸಿ ಈಸ್ ಸಿಂಗಿಂಗ್ ಅ ಸಾಂಗ್ ಅಂತ ಇದೆ. ಸೊ ಇಲ್ಲಿ ಸಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ಸಿಂಗಿಂಗ್ ಅನ್ನೋದು V4, ಅ ಸಾಂಗ್ ಅನ್ನೋದು ಆಬ್ಜೆಕ್ಟ್. ಸಬ್ಜೆಕ್ಟ್ ಬಂದಿದೆ, ಬಿ ಫಾರ್ಮ್ ಆಫ್ ದಿ ವರ್ಬ್ ಬಂದಿದೆ, V4 ಬಂದಿದೆ, ಆಬ್ಜೆಕ್ಟ್ ಬಂದಿದೆ. ಬಿ ಫಾರ್ಮ್ ಆಫ್ ದಿ ವರ್ಬ್ ಯಾವ್ಯಾವ ಬರಬೇಕು? ಆಮ್, ಈಸ್, ಆರ್ ಇವು ಮೂರು ಮಾತ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುವಂತವು. ಇವೆರಡೂ ಬರುವುದಿಲ್ಲ, ಇವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರ್ತವೆ.
ಸೊ ಇಲ್ಲಿ ಸಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ಸಿಂಗಿಂಗ್ ಅನ್ನೋದು V4 ಬರ್ತಾ ಇದೆ, ಅ ಸಾಂಗ್ ಅನ್ನೋದು ಆಬ್ಜೆಕ್ಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸ್ಟ್ರಕ್ಚರ್ ಬಂದಿದೆಯಾ? ಸೊ ಸ್ಟ್ರಕ್ಚರ್ ಬಂದಿದೆ ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಬಟ್ ಯಾವಾಗ ಬಳಸಬೇಕು? ಸಿ ಈಸ್ ಸಿಂಗಿಂಗ್ ಅ ಸಾಂಗ್. ಈಗ ಸದ್ಯಕ್ಕೆ ಅವಳು ಏನ್ ಮಾಡ್ತಾ ಇದ್ದಾಳೆ? ಹಾಡನ್ನ ಹೇಳ್ತಾ ಇದ್ದಾಳೆ. ಅದೇ ರೀತಿ ಇಲ್ಲಿ ಕೆಳಗಡೆ ನೋಡಿ, ದೇ ಆರ್ ಪ್ಲೇಯಿಂಗ್ ಚೆಸ್. ದೇ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ಪ್ಲೇಯಿಂಗ್ ಅನ್ನೋದು V4, ಅದೇ ರೀತಿ ಚೆಸ್ ಅನ್ನೋದು ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಿ ಫಾರ್ಮ್ ಆಫ್ ದಿ ವರ್ಬ್, V4 ಆಬ್ಜೆಕ್ಟ್ ಬಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಯಾವಾಗ ಹೇಳ್ತಾ ಇದೀವಿ, ಯಾವಾಗ ಬಳಸಬೇಕು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಚೆಸ್ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಾವು ಸಬ್ಜೆಕ್ಟ್ ಬಿ ಫಾರ್ಮ್ ಆಫ್ ದಿ ವರ್ಬ್ V4 ಆಬ್ಜೆಕ್ಟ್ ಅನ್ನುವಂತಹ ಸ್ಟ್ರಕ್ಚರ್ ಬಳಸಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಅದೇ ರೀತಿ ಇಲ್ಲಿ ನೋಡಿ, ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಅಂತ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಆಮ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ಟೀಚಿಂಗ್ ಅನ್ನೋದು V4, ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್. ಆಮ್ ಬಂದಿದೆ, ಈಸ್ ಬಂದಿದೆ, ಆರ್ ಬಂದಿದೆ. ಆಮ್ ಇದೆ, ಈಸ್ ಇದೆ, ಆರ್ ಇದೆ. ಸೊ ಬಿ ಫಾರ್ಮ್ ಅಲ್ಲಿ ಇವು ಮೂರನ್ನೇ ನಾವು ಬಳಸಬೇಕು. ಯಾವಾಗ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಅದು ನೆನಪಿಡ್ಬೇಕು. ಐ ಆಮ್ ಟೀಚಿಂಗ್ ಇಂಗ್ಲಿಷ್. ಈಗ ಸದ್ಯಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ? ಇಂಗ್ಲಿಷ್ ಗ್ರಾಮರ್ ನ ಟೀಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ಟೀಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಷ್ಟೇ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಸದ್ಯಕ್ಕೆ ನಡೆಯುವಂತಹ ಕೆಲಸದ ಬಗ್ಗೆ ಮಾತನಾಡಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಜೊತೆಗೆ ಇದೇ ಸ್ಟ್ರಕ್ಚರ್ ಬರಬೇಕು. ಸಬ್ಜೆಕ್ಟ್ ಇರಬೇಕು, ಬಿ ಫಾರ್ಮ್ ಆಫ್ ದಿ ವರ್ಬ್ ಇರಬೇಕು, V4 ಇರಬೇಕು, ಆಬ್ಜೆಕ್ಟ್ ಇರಬೇಕು. ಸೊ ಇಲ್ಲಿ ಇದನ್ನಷ್ಟೇ ಇಂಡಿಕೇಟ್ ಮಾಡ್ಲಿಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ತೀವಾ? ಇಲ್ಲ. ಸೊ ಮತ್ತೆ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಸೆಕೆಂಡ್ ಒನ್, ಫಾರ್ ಅ ಟೆಂಪರರಿ ಆಕ್ಷನ್. ಇದು ಪರ್ಮನೆಂಟ್ ಆಕ್ಷನ್ ಆಗಿರಬಾರ್ದು, ಟೆಂಪರರಿ ಆಕ್ಷನ್ ಆಗಿರ್ಬೇಕು. ಅಂತ ಸಂದರ್ಭದಲ್ಲೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಐ ಆಮ್ ರೀಡಿಂಗ್ ದ ರಾಮಾಯಣ. ಸೊ ಇದಕ್ಕೂ ಏನ್ ವ್ಯತ್ಯಾಸ ಸರ್? ಇಲ್ಲಿಯೂ ಕೂಡ ಸಬ್ಜೆಕ್ಟ್ ಇದೆ, ಆಮ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ರೀಡಿಂಗ್ ಅನ್ನೋದು V4, ದ ರಾಮಾಯಣ ಅನ್ನೋದು ಆಬ್ಜೆಕ್ಟ್. ಇದು ಸ್ಟ್ರಕ್ಚರ್ ಸೇಮ್ ಇದೆ, ಇದು ಸ್ಟ್ರಕ್ಚರ್ ಸೇಮ್ ಇದೆ. ಇದಕ್ಕೆ ಏನ್ ವ್ಯತ್ಯಾಸ ಸರ್ ಅಂತ ಕೇಳೋದಾದ್ರೆ, ಇಲ್ಲಿ ನೋಡಿ, ಇದೇನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಮಾತನಾಡ್ತಾ ಇದೀವಲ್ವಾ, ಆ ಸಂದರ್ಭದಲ್ಲೇ ಆಕ್ಷನ್ ಕೂಡ ನಡೀತಾ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಆದ್ರೆ ಸ್ಟ್ರಕ್ಚರ್ ಇದು ಕೂಡ ಸೇಮ್ ಇದೆ. ಆದ್ರೆ ಇದೇನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಐ ಆಮ್ ರೀಡಿಂಗ್ ದ ರಾಮಾಯಣ. ಈಗ ಸದ್ಯಕ್ಕೆ ನಾನು ರಾಮಾಯಣ ಓದ್ತಾ ಇಲ್ಲ, ಬಟ್ ನಾನು ಅದನ್ನ ಏನ್ ಮಾಡ್ತಾ ಇದ್ದೀನಿ? ರಾಮಾಯಣವನ್ನ ದಿನಕ್ಕೆ 4 ಪೇಜ್ ಏನ್ ಮಾಡ್ತಾ ಇದ್ದೀನಿ? ಓದ್ತಾ ಇದ್ದೀನಿ. ಅಥವಾ ಭಗವದ್ಗೀತೆಯನ್ನ ನಾನು ದಿನಕ್ಕೆ 4 ಪೇಜ್ ಅನ್ನ ಓದ್ತಾ ಇದ್ದೀನಿ ಅಂತ ಅನ್ನುವಾಗ ಈ ಸ್ಟ್ರಕ್ಚರ್ ಅನ್ನ ಬಳಸಿಕೊಂಡು ನಾವು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಐ ಆಮ್ ರೀಡಿಂಗ್ ದ ರಾಮಾಯಣ ಬಟ್ ನಾಟ್ ಅಟ್ ಪ್ರೆಸೆಂಟ್. ಅಥವಾ ಈ ಸಂದರ್ಭದಲ್ಲೇ ನಾನು ಅದನ್ನ ಓದ್ತಾ ಇಲ್ಲ, ಬಟ್ ನಾ ಏನ್ ಮಾಡ್ತೇನೆ? ರಾಮಾಯಣ ದೊಡ್ಡ ಬುಕ್ ಇದೆ ನನ್ನ ಹತ್ರ, ರಾಮಾಯಣ 1000 ಪೇಜ್ ಇದೆ. ಅದರಲ್ಲಿ ದಿನಕ್ಕೆ 10 ಪೇಜ್ಗಳನ್ನ ನಾನು ಓದ್ತಾ ಬರ್ತಾ ಇದ್ದೀನಿ. ಸೊ ಅಂತ ಸಂದರ್ಭದಲ್ಲೂ ಟೆಂಪರರಿ ಆಕ್ಷನ್ ಅನ್ನ ಸೂಚಿಸ್ಲಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ, ಪದ್ಮಾ ಈಸ್ ಆಕ್ಟಿಂಗ್ ಇನ್ ದ ಫಿಲ್ಮ್. ಸೊ ಪದ್ಮಾ ಅನ್ನೋದು ಸಬ್ಜೆಕ್ಟ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಈಸ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ಆಕ್ಟಿಂಗ್ ಅನ್ನೋದು V4, ಇನ್ ದ ಫಿಲ್ಮ್ ಅನ್ನೋದು ಆಬ್ಜೆಕ್ಟ್. ಇದು ಟೆಂಪರರಿ ಆಕ್ಷನ್. ಹೆಂಗ್ ಸರ್? ಹೆಂಗ್ ಅಂತ ಹೇಳಿದ್ರೆ, ಪದ್ಮಾ ಅನ್ನೋರು ಒಂದ್ ಫಿಲ್ಮ್ ಒಳಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಜಾಯ್ನ್ ಆಗಿರ್ತಾರೆ. ಬಟ್ ಆ ಫಿಲ್ಮ್ ಒಂದ್ ನಿರ್ದಿಷ್ಟ ಸಮಯಕ್ಕೆ ಬಂದಲ್ಲಿ ಏನಾಗುತ್ತೆ? ಮುಗಿದೋಗುತ್ತೆ. ಸೊ ಆಕ್ಟಿಂಗ್ ನಿಲ್ಬೋದಲ್ವಾ? ಸೊ ಅವಾಗ ಅದು ಟೆಂಪರರಿ ಆಕ್ಷನ್ ಆಗಿರುತ್ತೆ, ಪರ್ಮನೆಂಟ್ ಆಕ್ಷನ್ ಆಗಿರೋದಿಲ್ಲ. ಸೊ ಆ ಫಿಲ್ಮ್ ಒಳಗ ಆ ಫಿಲ್ಮ್ ಎಂಡ್ ಆಗುವವರೆಗೂ ಮಾತ್ರ ಆಕ್ಟಿಂಗ್ ಮಾಡ್ತಾರೆ. ಆ ಫಿಲ್ಮ್ ಎಂಡ್ ಆದ್ಮೇಲೆ ಅದು ಆಕ್ಷನ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಸೊ ಟೆಂಪರರಿ ಆಕ್ಷನ್ ಅನ್ನು ತೋರಿಸ್ಲಿಕ್ಕೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಸ್ತೀವಿ. ಹೆಂಗ್ ಐಡೆಂಟಿಫೈ ಮಾಡ್ಬೇಕು? ಸಬ್ಜೆಕ್ಟ್ ಬಿ ಫಾರ್ಮ್ ಆಫ್ ದಿ ವರ್ಬ್, V4 ಆಬ್ಜೆಕ್ಟ್ ಇದ್ರೆ ಮುಗೀತು. ಕೆಲವೊಮ್ಮೆ ಆಬ್ಜೆಕ್ಟ್ ಬರ್ದೇನೂ ಇರ್ಬೋದು. ಹೆಂಗ? ಸಿ ಈಸ್ ಸಿಂಗಿಂಗ್ ಅಂತಾನು ಅಷ್ಟೇ ಇರ್ಬೋದು. ಈ ಅ ಸಾಂಗ್ ಅನ್ನುವಂತಹ ಆಬ್ಜೆಕ್ಟ್ ಇರದೇನೂ ಇರಬಹುದು. ಅವಾಗ್ಲೂ ಕೂಡ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸೆ.
ಯಾವಾಗ್ಲೂ ಆಬ್ಜೆಕ್ಟ್ ಬರಲೇಬೇಕು ಅಂತ ಇಲ್ಲ, ನಾವ್ ಇಷ್ಟೇ ಕೂಡ ಹೇಳ್ಬೋದು, ದೇ ಆರ್ ಪ್ಲೇಯಿಂಗ್ ಅಂತಾನೂ ಕೂಡ ಹೇಳ್ಬಹುದು. ಸೊ ನಮಗ್ ಆಬ್ಜೆಕ್ಟ್ ಬೇಕಂದಾಗ ನಾವ್ ಅದನ್ನ ಮುಂದೆ ಏನ್ ಬೇಕಾದ್ರೂ ಹಾಕ್ಬೋದು, ಚೆಸ್ ಆದ್ರೂ ಹಾಕ್ಬೋದು, ಕ್ರಿಕೆಟ್ ಆದ್ರೂ ಹಾಕ್ಬೋದು, ನಾವ್ ಇಲ್ಲಿ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಆದ್ರೆ ಇಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳಿಕ್ ಬರುದಿಲ್ಲ, ನಾವು ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸೂಚಿಸಬೇಕು. ಅದಕ್ಕೋಸ್ಕರ ಆಬ್ಜೆಕ್ಟ್ ಬಂದ್ರು ಅಷ್ಟೇ, ಬರ್ದಿದ್ರು ಅಷ್ಟೇ. ಸೊ ಸೆಕೆಂಡ್ ಒನ್ ಇದಾದ್ರೆ ಥರ್ಡ್ ಒನ್ ನೋಡುದು ಫಾರ್ ಅ ಫ್ಯೂಚರ್ ಪ್ಲಾನ್ಡ್ ಆಕ್ಷನ್, ಮುಂದೆ ನಡೆಯುವಂತಹ ಕೆಲಸಗಳ ಬಗ್ಗೆ ಈಗಲೇ ಮಾತನಾಡ್ತಾ ಇದೀವಿ, ಅದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ತೋರಿಸ್ತೀವಿ. ಯಾವ ರೀತಿ ಸರ್, ಯಾವ ರೀತಿ ಅಂತ ಹೇಳಿದ್ರೆ ವಿ ಆರ್ ವಿಸಿಟಿಂಗ್ ಆಗ್ರಾ ದಿಸ್ ವೀಕ್ ಅಂತ ಇದೆ. ವಿ ಅನ್ನೋದು ಸಬ್ಜೆಕ್ಟ್, ಆರ್ ಅನ್ನೋದು ಬಿ ಫಾರ್ಮ್ ಆಫ್ ದಿ ವರ್ಬ್, ವಿಸಿಟಿಂಗ್ ಅನ್ನೋದು V4, ಆಗ್ರಾ ದಿಸ್ ವೀಕ್ ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ನಾವು ಮುಂದೆ ನೆಕ್ಸ್ಟ್ ಅಥವಾ ಈ ವಾರದಲ್ಲಿ ಯಾವುದೋ ಒಂದು ದಿನ ನಾವು ಆಗ್ರಾಕ್ ಹೋಗ್ತಾ ಇದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಅದನ್ನ ಮುಂದೆ ನಡೆಯುವಂತಹ ಕಾರ್ಯವನ್ನ ನಾನು ಈಗಲೇ ಮಾತಾಡ್ತಾ ಇದ್ದೀನಿ, ಅಂತ ಸಂದರ್ಭದಲ್ಲಿ ಅದನ್ನ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸಬಹುದು. ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ಹಿ ಈಸ್ ಗೋಯಿಂಗ್ ಟು ಸರ್ಕಸ್ ಟು ನೈಟ್. ಹಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ಬಿ ಫಾರ್ಮ್ ಆಫ್ ದ ವರ್ಬ್, ಗೋಯಿಂಗ್ ಅನ್ನೋದು V4, ಟು ಸರ್ಕಸ್ ಟು ನೈಟ್ ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ಇವತ್ ರಾತ್ರಿ ನಡೆಯುವಂತಹ ಕೆಲಸದ ಬಗ್ಗೆ ಈಗಲೇ ನಾನು ಹೇಳ್ತಾ ಇದ್ದೀನಿ. ಸೊ ಅದ್ ನೆಕ್ಸ್ಟ್ ನಡೆಯುವಂತಹ ಪ್ಲಾನ್ಡ್ ಆಕ್ಷನ್ ಆಗಿರೋದ್ರಿಂದ ಅಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಕೂಡ ಬಳಸಬಹುದು. ಫ್ಯೂಚರ್ ಬಗ್ಗೆ ಮಾತನಾಡುವಾಗಲೂ ಕೂಡ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಿ ಕೂಡ ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಬಹುದು. ಸೊ ಇದೆಲ್ಲಾ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಜೊತೆಗೆ ಅದನ್ನ ಬಳಸೋದಷ್ಟೇ ಅಲ್ಲ, ಅದನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಬ್ಜೆಕ್ಟ್, ಬಿ ಫಾರ್ಮ್ ಆಫ್ ದಿ ವರ್ಬ್, V4 ಆಬ್ಜೆಕ್ಟ್. V4 ಅಂತ ಹೇಳಿದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್, ಅದನ್ನ ನಾವು V1 ಪ್ಲಸ್ ING ಅಂತನೂ ಕೂಡ ಕರೀಬಹುದು. ಬಿ ಫಾರ್ಮ್ ಆಫ್ ದಿ ವರ್ಬ್ ಅಂತ ಹೇಳಿದ್ರೆ ಆಮ್, ಈಸ್, ಆರ್ ಅಂತಕ್ಕಂತಹ ಈ ಮೂರೇ ಹೆಲ್ಪಿಂಗ್ ವರ್ಬ್ಗಳು ಬರಬೇಕು. ಬೇಕಿದ್ರೆ ನೋಡಿ ಎಲ್ಲಾ ಎಕ್ಸಾಂಪಲ್ ಅಲ್ಲೂ ಕೂಡ ಈ ಮೂರೇ ಹೆಲ್ಪಿಂಗ್ ವರ್ಬ್ ಬಂದಿದೆ ವಿನಃ ಬೇರೆ ಯಾವ ಹೆಲ್ಪಿಂಗ್ ವರ್ಬ್ ಕೂಡ ಬಂದಿಲ್ಲ. ಯಾಕಂದ್ರೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸುವಂತಹ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಸೊ ಇದಷ್ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಒನ್ ಅಂತ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಬರುತ್ತೆ. ಆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸರ್ ಸಬ್ಜೆಕ್ಟ್ ಅಂದ್ರೆ ಗೊತ್ತಾಯ್ತು, ಈ ಹ್ಯಾವ್ ಮತ್ತು ಹ್ಯಾಸ್ ಅಂತ ಬರ್ದಿರಲ್ವಾ, ಯಾವೆಲ್ಲ ಸಂದರ್ಭದಲ್ಲಿ ಯೂಸ್ ಮಾಡ್ಬೇಕು ಸರ್ ಅಂತ ನೋಡೋದಾದ್ರೆ ಸಬ್ಜೆಕ್ಟ್ ಅಲ್ಲಿ ಸಿಂಗ್ಯುಲರ್ ಫಾರ್ಮ್ ಇತ್ತು ಅಂತ ಹೇಳಿದ್ರೆ ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಅದೇ ಸಬ್ಜೆಕ್ಟ್ ಅಲ್ಲಿ ಪ್ಲೂರಲ್ ಫಾರ್ಮ್ ಇತ್ತು ಅಂತ ಹೇಳಿದ್ರೆ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಇನ್ನ V3 ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್, ಅಂದ್ರೆ ವರ್ಬಿನ ಮೂರನೆಯ ಫಾರ್ಮ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನಾವು V3 ಅಂತ ಹೇಳ್ತೀವಿ. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ಅದನ್ನ ಕರಿತೀವಿ. ಆ ಸ್ಟ್ರಕ್ಚರ್ ಬರ್ತಾ ಇತ್ತು ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಾನೆ ಅರ್ಥ. ಸೊ ಯಾವೆಲ್ಲ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತಾ ಇದೆ ಅಥವಾ ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಅನಿಸಿಕೆನ ಕಮೆಂಟ್ ರೂಪದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಯಾವ ಸಂದರ್ಭದಲ್ಲಿ ನಾವು ಅದನ್ನ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಫಾರ್ ಜಸ್ಟ್ ಕಂಪ್ಲೀಟೆಡ್ ಆಕ್ಷನ್ಸ್, ಸದ್ಯಕ್ಕೆ ಆ ಆಕ್ಷನ್ ಅಥವಾ ಆ ಕೆಲಸ ಕಂಪ್ಲೀಟ್ ಆಗಿ ಮುಗಿದಿರ್ಬೇಕು ಅಂತಹ ವಿಷಯವನ್ನ ಸೂಚಿಸ್ಲಿಕ್ಕೆ ಅಥವಾ ಅಂತಹ ಸಂದರ್ಭವನ್ನ ಸೂಚಿಸ್ಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಮೈ ಬ್ರದರ್ ಹ್ಯಾಸ್ ಜಸ್ಟ್ ಗಾನ್ ಔಟ್ ಅಂತ ಇದೆ. ಸೊ ಮೈ ಬ್ರದರ್ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಜಸ್ಟ್ ಅನ್ನೋದು ಅಡ್ವರ್ಬ್, ಗಾನ್ ಅನ್ನೋದು V3, ಔಟ್ ಅನ್ನೋದು ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, V3 ಇದೆ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಸರ್ ಮತ್ತೆ ಅಡ್ವರ್ಬ್ ಬಂದಿದೆ ಅಲ್ಲ ಸರ್, ಅಡ್ವರ್ಬ್ ಬಂದ್ರು ಏನ್ ತೊಂದರೆ ಇಲ್ಲ. ಈ ಅಡ್ವರ್ಬ್ ಈ ವರ್ಬ್ ಅನ್ನ
ಮಾಡಿಫೈ ಮಾಡ್ಲಿಕ್ಕೆ ಬಂದಿರುವಂತಹ ಶಬ್ದ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನೆ. ನಮಗೆ ಸ್ಟ್ರಕ್ಚರ್ ಬಂದಿದೆಯಾ ನೋಡ್ಬೇಕು. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಆಬ್ಜೆಕ್ಟ್ ಬಂದಿದೆಯಲ್ಲ, ಹ್ಯಾಸ್ ಅಥವಾ ಹ್ಯಾವ್ ಬಂದ್ರೆ ಇಟ್ಸ್ ಎನಫ್. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಕಂಪ್ಲೀಟ್ ಆಗಿರ್ಬೇಕು ಆಕ್ಷನ್. ಈಗ ಸದ್ಯ ಮಾತಾಡ್ತಿದ್ರಲ್ಲ, ಈ ಸದ್ಯದ ಟೈಮ್ ಅಲ್ಲಿ ಆಕ್ಷನ್ ಏನಾಗಿರ್ಬೇಕು, ಕಂಪ್ಲೀಟ್ ಆಗಿ ಮುಗಿದಿರ್ಬೇಕು. ಮೈ ಬ್ರದರ್ ಹ್ಯಾಸ್ ಜಸ್ಟ್ ಗಾನ್ ಔಟ್. ಈಗ ಸದ್ಯಕ್ಕೆ ನಮ್ಮಣ್ಣ ಏನ್ ಮಾಡ್ದ, ಹೊರಗಡೆ ಹೋದ ಅಂತ ಹೇಳಕ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಐ ಹ್ಯಾವ್ ಆಲ್ರೆಡಿ ಸ್ಪೆಂಟ್ ದ ಮನಿ. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಆಲ್ರೆಡಿ ಅನ್ನೋದು ಅಡ್ವರ್ಬ್, ಸ್ಪೆಂಟ್ ಅನ್ನೋದು V3, ದ ಮನಿ ಅನ್ನೋದು ಆಬ್ಜೆಕ್ಟ್. ಸೊ ಸ್ಟ್ರಕ್ಚರ್ ಬರ್ತಾ ಇದೆಯಾ? ಹಾಗಿದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಯಾವಾಗ ಬಳಸ್ತಾ ಇದೀವಿ? ಸದ್ಯಕ್ಕೆ ನಾನು ಏನ್ ಮಾಡಿದೆ, ಐ ಹ್ಯಾವ್ ಆಲ್ರೆಡಿ ಸ್ಪೆಂಟ್ ದ ಮನಿ. ನಾನು ಆಲ್ರೆಡಿ ಏನ್ ಮಾಡಿದೆ, ಎಲ್ಲಾ ನನ್ನ ಹತ್ರ ಇರುವಂತ ಹಣವನ್ನ ಖರ್ಚು ಮಾಡಿದೆ. ಸೊ ಸದ್ಯಕ್ಕೆ ಒಂದು ಕೆಲಸ ಕಂಪ್ಲೀಟ್ ಆಗಿ ಮುಗಿದಿದೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಬಳಸ್ತಾ ಇದೀವಿ. ಸೊ ನೆಕ್ಸ್ಟ್ ಅನ್ನ ನೋಡೋದಾದ್ರೆ, ಟು ಎಕ್ಸ್ಪ್ರೆಸ್ ಪಾಸ್ಟ್ ಆಕ್ಷನ್ಸ್ ಹೂಸ್ ಟೈಮ್ ಈಸ್ ನಾಟ್ ಸ್ಪೆಸಿಫಿಕ್. ಪಾಸ್ಟ್ ಅಲ್ಲಿ ನಡೆದಿರ್ತಕ್ಕಂತಹ ಆಕ್ಷನ್ ಆಗಿರ್ಬೇಕು, ಆದ್ರೆ ಅದರ ಟೈಮ್ ಬಗ್ಗೆ ನಮಗೆ ಖಚಿತವಾದಂತಹ ಮಾಹಿತಿ ಇರಬಾರ್ದು. ಅಂತ ಸಂದರ್ಭದಲ್ಲೂ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಹ್ಯಾಸ್ ಟೇಕನ್ ಅ ಲಾಂಗ್ ಟೈಮ್. ದಿಸ್ ಅನ್ನುವಂಥದ್ದು ಸಬ್ಜೆಕ್ಟ್, ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್, ಟೇಕನ್ ಅನ್ನುವಂಥದ್ದು V3, ಅ ಲಾಂಗ್ ಟೈಮ್ ಅನ್ನೋದು ಆಬ್ಜೆಕ್ಟ್. ಸರ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಮತ್ತೆ ಆಬ್ಜೆಕ್ಟ್ ಬಂದಿದೆ. ಮೇಲ್ಗಡೆನೂ ಕೂಡ ಅದೇ ರೀತಿ ಸ್ಟ್ರಕ್ಚರ್ ಇದೆ. ಇದಕ್ಕೂ ಏನ್ ವ್ಯತ್ಯಾಸ ಸರ್ ಅಂತ ಕೇಳಿದ್ರೆ, ಈ ಸೆಂಟೆನ್ಸ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪಾಸ್ಟ್ ಅಲ್ಲಿ ಮುಗಿದಿದೆ, ಆದ್ರೆ ಟೈಮ್ ಅದ್ರ ಬಗ್ಗೆ ಇರತಕ್ಕಂತ ಟೈಮ್ ಸ್ಪೆಸಿಫಿಕ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಎಷ್ಟೊತ್ತಿಂದ ಕಾಯ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ, ಅದಕ್ಕಾಗಿ ಲಾಂಗ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನಾವು ಬಳಸ್ತೀವಿ. ಐ ಹ್ಯಾವ್ ನೆವರ್ ಸೀನ್ ಹರ್ ಬಿಫೋರ್. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ನೆವರ್ ಅನ್ನೋದು ಅಡ್ವರ್ಬ್, ಸೀನ್ ಅನ್ನೋದು V3, ಹರ್ ಬಿಫೋರ್ ಅನ್ನೋದು ಆಬ್ಜೆಕ್ಟ್. ಸೊ ಎಷ್ಟೊತ್ತಿಂದ ಅಂತ ನಮಗೆ ಗೊತ್ತಿಲ್ಲ, ಆ ಟೈಮ್ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಇರೋದಕ್ಕಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಈ ತರ ಸೆಂಟೆನ್ಸ್ ಅನ್ನು ನಾವು ಬಳಸ್ತಿರ್ತೀವಿ. ಸೊ ಟು ಎಕ್ಸ್ಪ್ರೆಸ್ ಪಾಸ್ಟ್ ಆಕ್ಷನ್ಸ್ ಹೂಸ್ ಟೈಮ್ ಈಸ್ ನಾಟ್ ಸ್ಪೆಸಿಫಿಕ್. ಇಲ್ಲಿ ಯಾವುದೇ ಟೈಮ್ ಅನ್ನು ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಫಾರ್ ಫಾಸ್ಟ್ ಇವೆಂಟ್ಸ್ ಹೂಸ್ ರಿಸಲ್ಟ್ ಈಸ್ ಸ್ಟಿಲ್ ಫೆಲ್ಟ್. ಹಿಂದೆ ಘಟನೆ ನಡೆದಿರ್ಬೇಕು, ಆ ಘಟನೆಯ ಪರಿಣಾಮ ಇನ್ನೂ ನಮ್ಮಲ್ಲಿ ಇರಬೇಕು. ಅಂತಹ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಯಾವ ರೀತಿ ಅಂತ ನೋಡೋದಾದ್ರೆ, ಸಿ ಹ್ಯಾಸ್ ವಾಟರ್ಡ್ ದ ಗಾರ್ಡನ್. ಸಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ವಾಟರ್ಡ್ ಅನ್ನೋದು V3, ದ ಗಾರ್ಡನ್ ಅನ್ನೋದು ಆಬ್ಜೆಕ್ಟ್. ಸೊ ಸಿ ಹ್ಯಾಸ್ ವಾಟರ್ಡ್ ದ ಗಾರ್ಡನ್. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗಾರ್ಡನ್ ನಲ್ಲಿ ನೀರನ್ನ ಹಾಕಿ ಬಂದಿದ್ದಾಳೆ ಅವಳು. ಬಂದಾಗ ಅವಳ ಬಟ್ಟೆ ಎಲ್ಲ ಏನಾಗಿರುತ್ತೆ, ಒದ್ದೆ ಆಗಿರುತ್ತೆ. ಯಾಕೆ ನಿನ್ ಬಟ್ಟೆ ಒದ್ದೆ ಆಗಿದೆ ಅಂತ ಕೇಳಿದ್ರೆ ಅವಳೇನ್ ಹೇಳ್ತಾಳೆ, ಐ ಹ್ಯಾವ್ ವಾಟರ್ಡ್ ದ ಗಾರ್ಡನ್ ಅಂತ ಹೇಳ್ತಾಳೆ. ಅಂದ್ರೆ ನಾವು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ಪ್ರಶ್ನೆ ಕೇಳಿದಾಗ ಅವಳೇನ್ ಹೇಳ್ತಾಳೆ, ಐ ಹ್ಯಾವ್ ವಾಟರ್ಡ್ ದ ಗಾರ್ಡನ್. ನಾನು ಗಾರ್ಡನ್ ಒಳಗ ನೀರ್ ಹಾಕ್ತಾ ಇದ್ದೆ, ಅದಕ್ಕೋಸ್ಕರ ಅದು ನನಗೇನಾಯ್ತು, ಬಟ್ಟೆ ಒದ್ದೆ ಆಯ್ತು. ಆ ರೀತಿ ಹೇಳುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ, ವಿ ಹ್ಯಾವ್ ವಾಕ್ಡ್ ಅ ಲಾಂಗ್ ಡಿಸ್ಟೆನ್ಸ್. ವಿ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ವಾಕ್ಡ್ ಅನ್ನೋದು V3, ಅ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಆಬ್ಜೆಕ್ಟ್. ಈಗ ಸದ್ಯಕ್ಕೆ ನಮಗೆ ಟೈರ್ಡ್ ಆಗಿ ಸುಸ್ತಾಗಿ ದಣಿವಾಗಿ ಕೂತ್ಕೊಂಡಿದೀವಿ. ಯಾರೋ ಕೇಳಿದ್ರು ಏನಾಗಿದೆ, ಯಾಕೆ ಇಷ್ಟೊಂದು ದಣಿವಾಗಿದೆ ಅಂತ ಕೇಳಿದಾಗ, ವಿ ಹ್ಯಾವ್ ವಾಕ್ಡ್ ಅ ಲಾಂಗ್ ಡಿಸ್ಟೆನ್ಸ್. ನಾವು ತುಂಬಾ ದೂರದಿಂದ ನಡ್ಕೊಂಡು ಬಂದಿದೀವಿ, ಅದಕ್ಕೆ ನಮಗೆ ಈಗ ಏನಾಗ್ತಾ ಇದೆ, ಟೈರ್ಡ್ನೆಸ್ ಆಗ್ತಾ ಇದೆ. ಸೊ ಅದರದ ರಿಸಲ್ಟ್ ನಮಗೆ ಈಗ ಏನಾಗ್ತಾ ಇದೆ, ಅನುಭವಿಸ್ತಾ ಇದೀವಿ. ತುಂಬಾ ದೂರದಿಂದ ನಡೆದು ಬಂದಿರೋದ್ರಿಂದ ನಮಗೆ ದಣಿವಾಗಿದೆ. ಆ ನಡೆದಿದ್ದ ಕಾರಣಕ್ಕಾಗಿ ಅದರ ರಿಸಲ್ಟ್ ಏನಾಗ್ತಾ ಇದೆ, ದಣಿವು ನಮಗಾಗ್ತಾ ಇರೋದ್ರಿಂದ ನಾವು ರೆಸ್ಟ್ ಮಾಡ್ತಾ ಇದೀವಿ. ಸೊ ಅಂತ ಸಂದರ್ಭದಲ್ಲಿ ನಾವು
ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಟೆನ್ಸ್ ಅಂದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಕಠಿಣನೂ ಅಲ್ಲ. ತಿಳ್ಕೊಂಡ್ರೆ ಈಸಿ, ತಿಳ್ಕೊಳ್ಳದಿದ್ರೆ ತುಂಬಾ ಟಫ್ ಆಗಿ ಪರಿಣಾಮ ಬೀರುತ್ತೆ. ಸೊ ಇದಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ ಯಾವುದು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ V4 ಪ್ಲಸ್ ಆಬ್ಜೆಕ್ಟ್. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಯಾವಾಗ ಬಳಸಬೇಕು ಅಂತ ಆಲ್ರೆಡಿ ತಿಳಿಸ್ಕೊಟ್ಟಿದೀವಿ. ಸಬ್ಜೆಕ್ಟ್ ಅಲ್ಲಿ ಪ್ಲೂರಲ್ ಫಾರ್ಮ್ ಇತ್ತು ಅಂತ ಹೇಳಿದ್ರೆ ಹ್ಯಾವ್ ಬಳಸಬೇಕು. ಅದೇ ಸಬ್ಜೆಕ್ಟ್ ಅಲ್ಲಿ ಸಿಂಗ್ಯುಲರ್ ಫಾರ್ಮ್ ಇದ್ರೆ ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಇನ್ನ V4 ಅಂತ ಹೇಳಿದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್, ಅದನ್ನ V1 ಪ್ಲಸ್ ING ಅಂತನೂ ಕೂಡ ಕರಿತೀವಿ. ಸೊ ಈ ಸ್ಟ್ರಕ್ಚರ್ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರ ಜೊತೆಗೂ ವಿಡಿಯೋನ ಶೇರ್ ಮಾಡಿ. ಅದ್ರ ಜೊತೆಗೆ ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿನ್ನೆ ಕ್ಲಾಸ್ ಇಂದನೂ ಹೇಳ್ತಾ ಇದ್ದೀನಿ, ಈ ಟೆನ್ಸ್ ಅನ್ನುವಂತಹ ಚಾಪ್ಟರ್ ನ ತುಂಬಾ ಹಾಸ್ಯಾಸ್ಪದವಾಗಿ ಮಾಡಿಟ್ಟಿದ್ದಾರೆ ಅಂತ ಹೇಳಿ. 30 ನಿಮಿಷದಲ್ಲಿ 12 ಟೆನ್ಸ್ ಗಳನ್ನ ಕಲಿಸ್ಕೊಡ್ತೀವಿ, ಅಥವಾ 12 ಟೆನ್ಸ್ ಗಳನ್ನ ನೋಡ್ಬಿಟ್ರೆ ಪರ್ಫೆಕ್ಟ್ ಆಗ್ತೀರಿ ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳು ಸಿಗ್ತಾವೆ. ನಮ್ಮ ಸ್ಟೂಡೆಂಟ್ಸು ಅದೇ ತರ ಇದ್ದಾರೆ, ಪೇಷನ್ಸ್ ಇರುವುದಿಲ್ಲ. 12 ಟೆನ್ಸ್ ಗಳನ್ನ 30 ನಿಮಿಷದಲ್ಲಿ ಕಲಿಯೋದಾದ್ರೆ ನಾವು ನಿನ್ನೆಯಿಂದನೂ ಕೂಡ ಪ್ರೆಸೆಂಟ್ ಟೆನ್ಸ್ ಅನ್ನೇ ಕಲಿತಾ ಇದ್ದೀವಿ. ಇನ್ನೂವರೆಗೂ ಲಾಸ್ಟ್ನೇ ಟೆನ್ಸ್ ಇನ್ನೂವರೆಗೂ ಕೂಡ ಮುಗುದಿಲ್ಲ. ಸೊ ಹೀಗಿರುವಾಗ ನಾನು ಮನಸ್ಸು ಮಾಡಿದ್ರೆ 15 ನಿಮಿಷದಲ್ಲಿ 12 ಟೆನ್ಸ್ ಗಳನ್ನ ಮುಗಿಸ್ಕೊಡಬಲ್ಲೆ. ಬರೀ ಇದ್ರ ಬಗ್ಗೆ ಮಾತನಾಡಿದ್ರೆ 15ರಿಂದ 20 ನಿಮಿಷದಲ್ಲಿ 12 ಟೆನ್ಸ್ ಗಳನ್ನ ಮುಗಿಸ್ಕೊಡ್ಬೋದು. ಆದ್ರೆ ಎಕ್ಸಾಮ್ ಅಂತ ಬಂದಾಗ ಎಲ್ಲಿ ಬಳಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಂಗಿದ್ದಾಗ ಸ್ವಲ್ಪ ಪೇಷನ್ಸ್ ಬೇಕು. ಪೇಷನ್ಸ್ ಇದ್ದಾಗ ಮಾತ್ರ ಇಂತಹ ಇನ್ ಡೆಪ್ತ್ ಆದಂತಹ ನಾಲೆಜ್ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾರಿಗೂ ಕೂಡ ರಾತ್ರೋರಾತ್ರಿಲೇ ನಾಲೆಜ್ ಬರುವುದಿಲ್ಲ. ಸೊ ಅದಕ್ಕಾಗಿ ತುಂಬಾ ಪರಿಶ್ರಮ ಬೇಕು, ತುಂಬಾ ಕಠಿಣ ಶ್ರಮ ಬೇಕು. ಅಂದಾಗ ಮಾತ್ರ ನಾಲೆಜ್ ಬರುವಂತದ್ದು. ಸೊ ಯಾರಿಗೂ ಪಟ್ ಅಂತ ಹೇಳಿ ಒಂದ್ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಈ ವಿಡಿಯೋ ನೋಡ್ಬಿಟ್ರೆ ಬಂದ್ಬಿಡುತ್ತೆ ಅಂತ ಅಲ್ಲ. ಅದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಇನ್ ಡಿಟೇಲ್ ಆಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬೇಕಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಪ್ಲೆಂಟಿ ಆಫ್ ವಿಡಿಯೋಸ್ ಯು ಕ್ಯಾನ್ ಗೆಟ್. ನಿಮಗೆ ತುಂಬಾ ವಿಡಿಯೋಗಳು ಸಿಗ್ತವೆ 30 ನಿಮಿಷದಲ್ಲಿ 20 ನಿಮಿಷದಲ್ಲಿ ಟೆನ್ಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿ. ಅದು ಎಕ್ಸಾಮಿಗೆ ಯೂಸ್ ಇಲ್ಲ. ಬರೀ ಬೇಸಿಕ್ ಆಗಿ ಟೆನ್ಸ್ ಅಂದ್ರೆ ಏನು, ಎಷ್ಟು ವಿಧ ಅದಾವು, ಅದ್ರಾಗ ಮತ್ತೆ ಎಷ್ಟು ವಿಧಗಳು ಬರ್ತಾವೆ, ಇದಷ್ಟೇ ನಿಮಗೆ ಮಾಹಿತಿ ಸಿಗತ್ತೆ ವಿನಃ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ KPSC KEA ಇವೆಲ್ಲವೂ ಎಕ್ಸಾಮಿಗೆ ಹೆಲ್ಪ್ ಆಗುವಂತಹ ಮಾಹಿತಿ ಇದರಲ್ಲಿ ಸಿಗೋದಿಲ್ಲ. ಆಮೇಲೆ ಇಷ್ಟು ಡೀಟೇಲ್ ಆಗಿ ಯೂಟ್ಯೂಬ್ ಅಲ್ಲಿ ಯಾರೂ ಕೂಡ ಕ್ಲಾಸಸ್ ಗಳನ್ನ ಟೆನ್ಸ್ ಮೇಲೆ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಪೇಡ್ ಕ್ಲಾಸ್ ಅಂತ ಇರುತ್ತೆ. ಸೊ ಅಂತಲ್ಲಿ ಕ್ಲಾಸ್ ಗಳನ್ನ ಕೊಡ್ತಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಹೋಗ್ಬೇಕನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಲ್ವಾ. ಸೊ ಅದಕ್ಕಾಗಿ ಇಷ್ಟು ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ನಾವು ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ. ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಎಲ್ಲಿ ಬಳಸಬೇಕು ಅಂತ ನೋಡೋದಾದ್ರೆ, ಫಾರ್ ಆನ್ ಆಕ್ಷನ್ ವಿಚ್ ಬಿಗನ್ ಅಟ್ ಸಮ್ ಟೈಮ್ ಇನ್ ದ ಪಾಸ್ಟ್ ಅಂಡ್ ಈಸ್ ಸ್ಟಿಲ್ ಗೋಯಿಂಗ್ ಆನ್. ಈ ಹಿಂದೆನೆ ಕಾರ್ಯ ಪ್ರಾರಂಭ ಆಗಿರ್ಬೇಕು, ಅದ್ರ ಜೊತೆಗೆ ಈ ಸದ್ಯದ ಟೈಮಲ್ಲೂ ಕೂಡ ಅದು ನಡೀತಾ ಇರಬೇಕು. ಇಂತಹ ಸಂದರ್ಭದಲ್ಲಿ ಬಳಸುವಂತಹ ವಾಕ್ಯಗಳನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಐ ಹ್ಯಾವ್ ಬೀನ್ ರೈಟಿಂಗ್ ದ ನಾವೆಲ್ ಅಂತ ಇದೆ. ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿದೀವಿ. ರೈಟಿಂಗ್ ಅಂತಕ್ಕಂಥದ್ದು V4, ದ ನಾವೆಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಈ ಸ್ಟ್ರಕ್ಚರ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಕರಿತೀವಿ. ಸೊ ಐ ಹ್ಯಾವ್ ಬೀನ್ ರೈಟಿಂಗ್ ದ ನಾವೆಲ್. ನಾನು ನಾವೆಲ್ ಅನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಪಾಸ್ಟ್ ಟೈಮ್ ಅಲ್ಲಿ. ಈ ಹಿಂದೆನೆ ನಾನು ನಾವೆಲ್ ಅನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಈಗಲೂ ಕೂಡ ನಾವೆಲ್ ಅನ್ನ ಬರೀತಾ ಇದ್ದೀನಿ. ಇಟ್ ಈಸ್ ನಾಟ್ ಕಂಪ್ಲೀಟೆಡ್ ಆಕ್ಷನ್. ಇದು ಕಂಪ್ಲೀಟ್ ಆದಂತ ಆಕ್ಷನ್ ಅಲ್ಲ. ಈಗಲೂ ಕೂಡ ಆ ನಾವೆಲ್ ಅನ್ನ ಏನ್ ಮಾಡ್ತಾ ಇದ್ದೀನಿ, ಆ ಪುಸ್ತಕವನ್ನ ಬರಿತಾ ಇದ್ದೀನಿ. ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಪ್ರೆಸೆಂಟ್ ಅಲ್ಲೂ ಕೂಡ ಇನ್ನು ರನ್ನಿಂಗ್ ಅಲ್ಲಿದೆ, ಆ ಆಕ್ಷನ್ ರನ್ನಿಂಗ್ ಅಲ್ಲಿದೆ. ಅಂತಹ ಸಂದರ್ಭವನ್ನ ಸೂಚಿಸಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ
ಬಳಸ್ತೀವಿ. ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ ಸಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಇದೆ. ಸಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಬೀನ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಲರ್ನಿಂಗ್ ಅನ್ನುವಂಥದ್ದು V4, ಇಂಗ್ಲಿಷ್ ಅನ್ನೋದು ಆಬ್ಜೆಕ್ಟ್. ಸಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಈ ಹಿಂದೆನೆ ಅವಳು ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ಲು, ಈಗಲೂ ಕೂಡ ಏನ್ ಮಾಡ್ತಾ ಇದ್ದಾಳೆ, ಇಂಗ್ಲಿಷ್ ಅನ್ನ ಕಲಿತಾ ಇದ್ದಾಳೆ. ಸೊ ಆಕ್ಷನ್ ಮೊದ್ಲಿಂದನೂ ಸ್ಟಾರ್ಟ್ ಆಗಿತ್ತು, ಈ ಹಿಂದೆ ಪಾಸ್ಟ್ ಟೈಮ್ ಅಲ್ಲೇ ಸ್ಟಾರ್ಟ್ ಆಗಿತ್ತು, ಈಗಲೂ ಕೂಡ ಏನಾಗ್ತಾ ಇದೆ, ರನ್ ಆಗ್ತಾ ಇದೆ, ಕಂಪ್ಲೀಟ್ ಆದಂತಹ ಆಕ್ಷನ್ ಆಗಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಅದೇ ರೀತಿ ಥರ್ಡ್ ಒನ್ ನೋಡೋದಾದ್ರೆ ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಚೆಸ್ ಅಂತ ಇದೆ. ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್, ಹ್ಯಾವ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಹ್ಯಾವ್ ಬೀನ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್, ಪ್ಲೇಯಿಂಗ್ ಅನ್ನೋದು V4, ಚೆಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್. ಸೊ ಈ ಸ್ಟ್ರಕ್ಚರ್ ಬಂದಿತ್ತು ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಆಲ್ರೆಡಿ ಚೆಸ್ ಅನ್ನ ಆಡ್ಲಿಕ್ಕೆ ಪ್ರಾರಂಭಿಸಿದ್ರು, ಈಗಲೂ ಕೂಡ ಚೆಸ್ ಆಟ ಮುಂದುವರಿತಾ ಇದೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಇಷ್ಟೊತ್ತು ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಈ ಮೂರು ಟೆನ್ಸ್ ಗಳನ್ನ ಈ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇದು ಬರೀ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಹಿಟ್ ಮಾಡಿ, ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫೈ ಆಗ್ತಾ ಇರತ್ತೆ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಮತ್ತೆ ಕಮೆಂಟ್ ಅನ್ನ ಮಾಡಿ. ಸೊ ನಾಳೆ ಮತ್ತೆ ಪಾಸ್ಟ್ ಟೆನ್ಸ್ ಜೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.